ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲದೆ ಸರ್ಕಾರಿ ಕಾಮಗಾರಿಗಳು ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗ್ತಾ ಇದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಈಗಾಗಲೇ ಹಣ ಕೊಟ್ಟರಷ್ಟೇ ವಸತಿಗಳನ್ನು ಹಂಚಿಕೆ ಮಾಡಲಾಗುತ್ತೆ ಅನ್ನುವಂತ ಆ ಒಂದು ಆಡಿಯೋ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಈ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಕಡೆಯಿಂದ. ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ನಲ್ಲಿ 17 ಕೋಟಿ ರೂಪಾಯಿ ಬಂದಿದೆ. ಕಾಮಗಾರಿ ಆಗ್ತಿದ್ದು ಗುದ್ದಲಿ ಪೂಜೆಗೂ ನನಗೆ ಕರೆದಿಲ್ಲ. ಕಾಮಗಾರಿ ನಡೀತಾ ಇದೆ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಶಾಸಕನಾಗಿ ನಾನೇ ಹಾಕಿರೋದು ಅಂತ ಬಿಆರ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಕೆಆರ್ಜಿಯಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆ, ಈಗ ಮೈನಾರಿಟಿ ಇಲಾಖೆಯಿಂದಲೂ ಕೂಡ ಮತ್ತೆ 17 ಕೋಟಿ ರೂಪಾಯಿ ಹಣ ಬಂದಿದೆ. ಏನಾಗ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಬಿಆರ್ ಪಾಟೀಲ್. ಇದು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ಬಿಸಿ ತುತ್ತು. ಮತ್ತೊಂದು ಹೇಳಿಕೆ ಬಿಆರ್ ಪಾಟೀಲ್ ಅವರ ಕಡೆಗಿಂದ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ದಾರೆ. ಯಾವ ಒಬ್ಬ ವ್ಯಕ್ತಿ ಹೆಸರು ತಗೊಂಡಿಲ್ಲ. ನಾನು ಸರ್ಫರಾಜು ಪ್ರೈವೇಟ್ ಸೆಕ್ರೆಟರಿ, ನಮ್ಮ ಹೌಸಿಂಗ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಮಾತಾಡಿದ್ದೀನಿ. ಅದು ಯಾರು ನಾನು ಮಿನಿಸ್ಟರ್ಗೆ ಆರೋಪ ಮಾಡಿದ್ದೀನಾ? ನಿಮ್ಮ ಆಫೀಸಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅಂತ ಹೇಳಿದ್ದೀನಿ. ಮತ್ತು ತನಿಖೆ ಆಗಲಿ ಅದು. ಈಗ ನಂದು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು. ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದವ್ರು ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ. ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು KKRWಲಿಂದ ಶಾಲೆ ಕಟ್ತಾ ಇದ್ದೀವಿ. ಈಗ ಮತ್ತೆ ದುಡ್ಡು ಬಂದಿದೆ, ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ನಮ್ಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ KKRW ದುಡ್ಡು. ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಆದರೆ ಈಗ ನನಗೆ ಗೊತ್ತೇ ಇಲ್ಲ, ಬೇಡಿಕೆನೂ ಇಲ್ಲ. ಯಾಕಂದರೆ ಆಲ್ರೆಡಿ ವಸತಿ ಶಾಲೆ ಇದೆ, ಅಲ್ಲಿ ಕಂಪೌಂಡ್ ಇಲ್ಲ. ಕಂಪೌಂಡ್ ಬೇಕಾಗಿತ್ತು, ನಮ್ಗೆ ಗೊತ್ತೇ ಇಲ್ಲ. ಮಂಜೂರ 17 ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ. ಹಸ್ತಕ್ಷೇಪ ಅಲ್ರಿ. ಅಂದರೆ ಸರ್ಕಾರ ಈ ಥರ ಮಾಡಿದ್ರೆ ಡಬಲ್ ಖರ್ಚು, ಡುಪ್ಲಿಕೇಶನ್ ಆಗ್ತದೆ. ಶಿಷ್ಟಾಚಾರ ಪ್ರಕಾರ ನನಗೆ ಉದ್ಲಿ ಪೂಜೆಗೂ ಕರೆದಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್, ಬಿಆರ್ ಪಾಟೀಲ್ ಅವರು ಹೇಳಿದಂತಹ ಆ ಒಂದು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಹಜವಾಗಿ ಅದು ವಿಪಕ್ಷಗಳಿಗೆ ಆಹಾರ ಆಗ್ಬಿಟ್ಟಿದೆ. ಆದರೆ ಬೆನ್ನಲ್ಲೇ ಈಗ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ನಿಜಕ್ಕೂ ಬಿಆರ್ ಪಾಟೀಲ್ ಅವರು ಎಲ್ಲದಕ್ಕೂ ರೆಡಿ ಅನ್ನುವಂಥ ಮೆಸೇಜ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ಕಾರಕ್ಕೆ? ಹೌದು ಅರುಣ್ ಹುಗಾರ್, ಏನಂತಂದ್ರೆ ಬಿಆರ್ ಪಾಟೀಲ್ ಅವರು ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ತೋಡ್ಕೊಂಡಿರುವಂತದ್ದು. ತನ್ನ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳಾದ್ರೆ ಅದನ್ನ ಶಾಸಕರಾದವರನ್ನ ಕರೆಯುವಂತದ್ದು ಪ್ರತೀತಿ. ಅಲ್ಲದೆ ಅದು ಈ ಒಂದು ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಅನ್ನೋ ಮಾತು ಕೂಡ ಇದೆ. ಆದ್ರೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಕೆಲಸಗಳನ್ನ ಆಗ್ತದೆ, ಆದ್ರೆ ನನಗೆ ಆ ಒಂದು ಕಾಮಗಾರಿ ನಡೀತಾ ಅನ್ನೋದು ಮಾಹಿತಿ ಕೂಡ ಕರೀತಾ ಇಲ್ಲ. ಆ ಒಂದು ಕಾಮಗಾರಿ ಗುದ್ದಲಿ ಪೂಜೆಗೂ ಕೂಡ ನನ್ನನ್ನ ಆಹ್ವಾನ ಮಾಡಿಲ್ಲ ಅಂತ ಹೇಳಿ ಅಸಮಾಧಾನ ಹೊರಹಾಕಿರುವಂತದ್ದು. ಅವ್ರದ್ದು ಏನ್ ಕ್ಷೇತ್ರದಲ್ಲಿ KKRDB ಇಂದ ಒಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಒಂದು ವಸತಿ ಶಾಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಒಂದು ಶಾಲೆಯ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇವರ ಗಮನಕ್ಕೆ ಇರದೇನೆ 17 ಕೋಟಿ ರೂಪಾಯಿ ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಿಂದ ಮಂಜೂರು ಆಗಿರುವಂತದ್ದು. ನನಗೆ ಯಾವುದೇ ರೀತಿಯ ನಾನು ಬೇಡಿಕೆ ಕೂಡ ಇಟ್ಟಿಲ್ಲ. ಒಬ್ಬ ಶಾಸಕರಾದವರು ನಾನು ಒಂದು ಬೇಡಿಕೆ ಇಟ್ಟಾಗ ಮಾತ್ರ ಸರ್ಕಾರ ಅನುದಾನ ಕೊಡಬೇಕು. ಆದ್ರೆ ನಾನು ಹೇಳೇ ಇಲ್ಲ. ಅದು ಈ ಒಂದು ಫಂಡ್ ಬಂದಿರೋದು ಕೂಡ ನನಗೆ ಗೊತ್ತಿಲ್ಲ. ಆಲ್ರೆಡಿ ಈಗ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಆ ಒಂದು ಕೆಲಸ ಆರಂಭ ಆಗೋ ಮುನ್ನ ನನ್ನ ಗಮನಕ್ಕೂ ತಗೊಂಡ್ಬಂದಿಲ್ಲ ಅಂತ ಈಗ ಮತ್ತೊಮ್ಮೆ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಮಾಡಿದ್ರೆ ಡುಪ್ಲಿಕೇಶನ್ ಆಗುತ್ತೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಏನಂತಾರೆ KKRDB ಅನುದಾನದಲ್ಲಿ ಏನು ಶಾಲೆ ನಿರ್ಮಾಣ ಆಗ್ತಾ ಇದೆ. ಮತ್ತೆ 17 ಕೋಟಿ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ? ಕಂಪೌಂಡ್ ಅನ್ನ ಇರಲಿಲ್ಲ, ಆದ್ರೆ ಕಂಪೌಂಡ್ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೊಮ್ಮೆ ಏನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಒಂದು ಆ ಶಾಲೆ ಕಟ್ಟಡಕ್ಕೆ ಹಣವನ್ನು ಬರ್ತಾ ಇತ್ತು ಅಂತಂದ್ರೆ ನಾನು ಯಾಕೆ ಮತ್ತೆ ಇದು ಈಗ ಮೌಲಾನಾ ಅಬ್ದುಲ್ ಕಲಾಂ ಆದ ಶಾಲೆಯ ಕಟ್ಟಡಕ್ಕೆ ದುಡ್ಡು ನಿಂತು ಅದು ಬೇರೆ ಕಡೆಗೆ ಶಿಫ್ಟ್ ಅನ್ನ ಮಾಡ್ತಿದ್ವಿ. ಆದ್ರೆ ನನ್ನ ಗಮನಕ್ಕೆ ಯಾವುದೇ ರೀತಿ ತರದೇನೆ ಈ ರೀತಿ ಮಾಡ್ತಾ ಇದ್ರೆ ಸರ್ಕಾರದಲ್ಲಿ ಮತ್ತೊಮ್ಮೆ ನನಗೆ ಏನಂತಂದ್ರೆ ಶಿಷ್ಟಾಚಾರ
ಭ್ರಷ್ಟಾಚಾರ ಉಲ್ಲಂಘನೆ ಮಾಡಿ ಶಾಸಕರಿಗೆ ಅವಮಾನ ಮಾಡಿದ್ರು ಅನ್ನೋ ಮಾತು ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು ಎಲ್ಲವನ್ನೂ ನೋಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಬಿ ಆರ್ ಪಾಟೀಲ್ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಾ, ಇವ್ರು ಯಾವುದೇ ರೀತಿಯ ಕೆಲಸಗಳಲ್ಲಾಗ್ಲಿ ಬೇರೆ ಬೇರೆ ವಿಚಾರಗಳನ್ನ ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಕೆಲಸಗಳಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಈ ಹಿಂದೆ ಕೂಡ ವಸತಿ ಇಲಾಖೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲೂ ಕೂಡ ಹಗರಣ ಆಗಿದೆ ಅಂತ ಹೇಳಿದ್ರೆ ನನ್ನನ್ನೇ ಒಂದು ಟಾರ್ಗೆಟ್ ಅನ್ನ ಮಾಡಿ ನನಗೆ ವಿಲನ್ ರೀತಿಯ ಬಿಂಬಿಸಿದ್ರು. ಆದ್ರೆ ಇದೇ ಹೇಳಿಕೆಗಳನ್ನ ಒಂದು ಭ್ರಷ್ಟಾಚಾರದ ಏನು ರೇಟ್ ಕಾರ್ಡ್ಗಳನ್ನ ಹಾಕಿ ಅಂತ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗಳಿಗೆ ಓಕೆ ಅರುಣ್ ಕುಮಾರ್ ಇಲ್ಲಿ ಅವರು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರದ ಹಣ ಪೋಲಾಗ್ತಾ ಇದೆ, ಯಾವ ರೀತಿ ಅಂತ ಕೂಡ ಅವರು ವಿವರಿಸ್ತಾ ಇದ್ದಾರೆ. ಒಂದೇ ಯೋಜನೆಗೆ ಒಂದೇ ಕಾಮಗಾರಿಗೆ 2 ಬಾರಿ 17 ಕೋಟಿ ರೂಪಾಯಿ ಮೈನಾರಿಟಿ ಫಂಡ್ ಅಲ್ಲಿ ಬಂದಿರುವಂತದ್ದು 34 ಕೋಟಿ ರೂಪಾಯಿ ಟೋಟಲ್ ಆಗಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಒಂದೇ ಕಾಮಗಾರಿಗೆ 2 ಬಾರಿ ಬಿಲ್ ಆಯ್ತು ಹಾಗಾದ್ರೆ? ಈ ಒಂದು ಆಲ್ರೆಡಿ ಕಾಮಗಾರಿ ಕೆಕೆಡಿಯಿಂದ ಕಾಮಗಾರಿನ ಆರಂಭವಾಗಿದೆ. ಆದ್ರೆ ಇವ್ರ ಗಮನಕ್ಕೆ ಬಾರದನ್ನ 17 ಕೋಟಿ ಕಾಮಗಾರಿಯನ್ನ ಮಾಡ್ತಾರೆ. ಇದು ಎಲ್ಲೋ ಒಂದ್ ಕಡೆ ಡುಪ್ಲಿಕೇಶನ್ ಅಂತಂದ್ರೆ ಇದು ಒಂದು ಒಂದೇ ಕಾಮಗಾರಿಗೆ 2 ಬಿಲ್ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತು ಕೂಡ ಹೇಳಿರುವಂತದ್ದು. ಆದ್ರೆ ಒಬ್ಬ ಶಾಸಕರಾದ್ರೂ ಶಿಷ್ಟಾಚಾರ ಅಂತಂದ್ರೆ ಅವರನ್ನ ಅವರ ಗಮನಕ್ಕೆ ತಗೊಂಬಂದು ಆ ಒಂದು ಏನು ಕೆಲಸ ಕಾಮಗಾರಿ ಆರಂಭವಾಗುವ ಮುನ್ನ ಅವರನ್ನ ಕರೆಸಿ ಅವರನ್ನ ಗಮನಕ್ಕೆ ತಗೊಂಡ್ಬರ್ಬೇಕು. ಆದ್ರೆ ಆ ಒಂದು ಕೆಲಸಗಳನ್ನ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಅಲ್ಲ, ಯಾರು ಜಿಲ್ಲೆಯಲ್ಲಿ ಆದ್ರೆ ನನ್ಗೇನು ಅಷ್ಟು ಇದಿರಲಿಲ್ಲ. ಆದ್ರೆ ನಮ್ಮ ಕ್ಷೇತ್ರದಲ್ಲೇ ನಡೀತಾ ಇದ್ರು ಕೂಡ ನಾನು ಒಬ್ಬ ಕ್ಷೇತ್ರದ ಪ್ರತಿನಿಧಿ ಇದ್ದೀನಿ, ನನ್ನನ್ನೇ ಈ ಗಮನಕ್ಕೆ ತರದಿರುವುದರಿಂದ ಈ ರೀತಿ ಒಂದು ಕೆಲಸಗಳಾಗ್ತಾ ಇದಾವೆ. ನಮ್ಮ ಸರ್ಕಾರದಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ತಿಳಿತಾ ಇಲ್ಲ ನನ್ನ ಮಾತು ಅಸಹಾಯಕತೆಯನ್ನ ಈಗ ಬಿ ಆರ್ ಪಾಟೀಲ್ ತೋಡ್ಕೊಳ್ತಾ ಇರುವಂತದ್ದು ಅರುಣ್. ಓಕೆ, ಮೊನ್ನೆ ಆಡಿಯೋ ವೈರಲ್ ಆಗಿರುವಂತ ಆಡಿಯೋದಲ್ಲಿ ಬಿ ಆರ್ ಪಾಟೀಲ್ ಅವರು ಒಂದು ಮಾತನ್ನ ಮೆನ್ಷನ್ ಮಾಡ್ತಾರೆ. ನಾನು ಮಾತನಾಡಿದ್ರೆ ಸರ್ಕಾರ ಶೇಕ್ ಆಗತ್ತೆ, ನಮ್ಮದೇ ಸರ್ಕಾರದ ವಿರುದ್ಧ ನಾನು ಆರೋಪ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅದು ನಿಜ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೌದು ಅರುಣ್, ಯಾಕೆಂತಂದ್ರೆ ಈ ಮೊನ್ನೆ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವ್ಯವಹಾರ ಆಗ್ತಾ ಇದೆ, ಈ ಭ್ರಷ್ಟಾಚಾರ ಸಾಕಷ್ಟು ತಾಂಡವಾಡ್ತಾ ಇದೆ. ಈ ರೀತಿ ಒಂದು ಮನೆಗಳ ಹಂಚಿಕೆಯಲ್ಲಿ ದುಡ್ಡು ತಗೊಂಡು ಕೊಡ್ತಾ ಇದ್ದಾರೆ. ನಾನು ನಮ್ಮದೇ ಸರ್ಕಾರದ ವಿರುದ್ಧ ನಾನು ಮಾತಾಡಕ್ಕೆ ನನಗೆ ಕೂಡ ಅಸಹ್ಯ ಅನಿಸ್ತದೆ ಅಂತ ಮಾತು ಹೇಳಿದ್ರು. ಅಲ್ಲದೆ ಇದು ಒಂದೇ ಅಲ್ಲ, ಇಂತಹ ಸಾಕಷ್ಟು ಪ್ರಕರಣಗಳಿದಾವೆ. ಇಂತಹ ಒಂದು ಸಾಕಷ್ಟು ಇಲಾಖೆಗಳು ಈ ರೀತಿ ಒಂದು ಗೋಲ್ಮಾಲನ್ನ ನಡೀತಾ ಇದೆ. ನಾನೇ ಏನಂತಂದ್ರೆ ಸರ್ಕಾರದ ವಿರುದ್ಧ ಧ್ವನಿತ್ತರೆ ಸರ್ಕಾರ ಶೇಕ್ ಆಗುತ್ತೆ ಅನ್ನೋ ಮಾತು ಕೂಡ ಹೇಳಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಆ ಸ್ವಪಕ್ಷದ ಶಾಸಕರಿಗೆ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಳ್ತಾ ಇರುವಂತದ್ದು. ನಾನು ಏನು ಹೇಳಿಕೆಯನ್ನು ಕೊಟ್ಟ ಮೇಲೆ ಏನು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ನನ್ನನ್ನೇ ದೋಷಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನಂತಂದ್ರೆ ಕೃಷ್ಣ ಬೈರೇಗೌಡ ಅವರು ಕೂಡ ಈ ಒಂದು ರೇಡ್ ಕಾರ್ಡ್ಗಳನ್ನ ಹಾಕಿ ಅಂತ ಹೇಳಿದಾಗ ಅವರ ಹೇಳಿಕೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ, ಅವ್ರು ಪರವಾಗಿರ್ತಾರೆ. ಆದ್ರೆ ಈ ರೀತಿಯ ಹೇಳಿಕೆಗಳು ಕೂಡ ನಾನು ನೀಡಿದ್ರೆ ಅದನ್ನೇ ಹೈಲೈಟ್ ಮಾಡಿ ನನ್ನ ಹೇಳಿಕೆಗಳನ್ನು ಈ ರೀತಿ ಹೇಳಿಕೆ ಕೊಡಬಾರದು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನು ಬಿ ಆರ್ ಪಾಟೀಲ್ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಾ, ಈ ಒಂದು ಭ್ರಷ್ಟಾಚಾರ ಮತ್ತೆ ಸರ್ಕಾರದ ಸರಿಯಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿ ಬಾರಿ ಕೂಡ ಸರ್ಕಾರ ವಿರುದ್ಧ ಯಾವುದೇ ಆಡಳಿತ ಪಕ್ಷ ಇಲ್ಲ ವಿರೋಧ ಪಕ್ಷ ಇದ್ದಂತ ಸಂದರ್ಭದಲ್ಲೂ ಕೂಡ ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು ಬಿ ಆರ್ ಪಾಟೀಲ್ ಅವರು. ಹಾಗಾಗಿ ನಾನು ಯಾರು ನನ್ನ ಬಗ್ಗೆ ಏನ್ ಕ್ರಮ ಕೈಗೊಂಡ್ರು, ಯಾರು ಏನೇ ಮಾಡಿದ್ರು ಕೂಡ ನಾನು ಜನರ ಪರವಾಗಿ ಕೆಲಸ ಮಾಡ್ತೇನೆ. ಜನರ ಏನೇನೆಲ್ಲ ಕಷ್ಟಗಳಿದಾರನ್ನ ಸರ್ಕಾರ ಗಮನಕ್ಕೆ ತರುವಂತದ್ದು ಕೆಲಸ ಇದು ಶಾಸಕರಾಗಿರುವಂತವ್ರು ನಮ್ಮವ್ರಿಗೆ ಇರುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾರು ಏನಂದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತು ಕೂಡ ಬಿ ಆರ್ ಪಾಟೀಲ್ ಹೇಳಿರುವಂತದ್ದು ಅರುಣ್. ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ.